ಭಾಗ 2 ಹಸಿಗೋಡೆ ಮತ್ತು ಸೂರ್ಯನ ಬೆಚ್ಚಗಿನ ಸಾಮೀಪ್ಯ. ಬಾತ್ರೂಮಿನ ಮರದ ಕದ ನಿಧಾನವಾಗಿ ತೆರೆದುಕೊಂಡಿತು. ಒಳಗಿನಿಂದ ಬಂದ ಬಿಸಿ ಹಬೆಯ ಸುವಾಸನೆಯು ಇಡೀ ಕೋಣೆಯನ್ನು ಆವರಿಸಿತು. ರಾಧಿಕಾ ನಿಧಾನವಾಗಿ ಹೆಜ್ಜೆ ಇಡುತ್ತಾ ಹೊರಬಂದಳು. ಅವಳ ಹಸಿ ಮೈಮೇಲೆ ಕೇವಲ ಒಂದು ತೆಳುವಾದ ಬಿಳಿ ಬಣ್ಣದ ಟವಲ್ ಮಾತ್ರ ಇತ್ತು, ಅದು ಅವಳ ಮೈಮಾಟಕ್ಕೆ ಪೂರ್ತಿಯಾಗಿ ಅಂಟಿಕೊಂಡಿತ್ತು. ಕಿಟಕಿಯಿಂದ ಬರುತ್ತಿದ್ದ ಮುಂಜಾನೆಯ ಎಳೆ ಬಿಸಿಲು ಅವಳ ಹಸಿ ಹೆಗಲ ಮೇಲೆ ಬಿದ್ದು ಮಿನುಗುತ್ತಿದ್ದರೆ, ಅವಳ ಮೈಮೇಲಿನ ನೀರಿನ ಹನಿಗಳು ಮುತ್ತಿನಂತೆ ಹೊಳೆಯುತ್ತಿದ್ದವು. ಅವಳ ಉದ್ದನೆಯ ಕಪ್ಪು ಕೂದಲು ಹಸಿಯಾಗಿ ಬೆನ್ನಿನ ಮೇಲೆ ಹರಡಿಕೊಂಡಿತ್ತು. ತಲೆಯಿಂದ ಇಳಿಯುತ್ತಿದ್ದ ನೀರಿನ ಹನಿಗಳು ಅವಳ ನಯವಾದ ಕುತ್ತಿಗೆಯನ್ನು ಸವರಿ, ಎದೆಯ ಸಂದುಗಳ ಮೂಲಕ ಇಳಿದು ಕೆಳಗೆ ಜಾರುತ್ತಿದ್ದವು. ರಾಧಿಕಾಳ ಮುಖವು ಸ್ನಾನದ ಬಿಸಿಯಿಂದಾಗಿ ಕೆಂಪಾಗಿತ್ತು, ಅವಳ ಕಣ್ಣುಗಳಲ್ಲಿ ಒಂದು ರೀತಿಯ ಮಾದಕತೆ ಇತ್ತು. ಮಂಚದ ಮೇಲೆ ಕುಳಿತು ಅವಳನ್ನೇ ಕಾಯುತ್ತಿದ್ದ ಸೂರ್ಯನಿಗೆ ಅವಳ ಈ ರೂಪ ಕಂಡು ಒಂದು ಕ್ಷಣ ಉಸಿರು ಕಟ್ಟಿದಂತಾಯಿತು. ಅವನ ಉಸಿರಾಟದ ವೇಗ ಹೆಚ್ಚಾಯಿತು, ಹೃದಯದ ಬಡಿತ ಜೋರಾಯಿತು. ಸೂರ್ಯ ನಿಧಾನವಾಗಿ ಎದ್ದು ಅವಳ ಹತ್ತಿರ ಬಂದನು. ರಾಧಿಕಾ ಕನ್ನಡಿಯ ಮುಂದೆ ನಿಂತು ತನ್ನ ಹಸಿ ಕೂದಲನ್ನು ಟವಲ್ನಿಂದ ಸರಿಪಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು. ಸೂರ್ಯ ಅವಳ ಹಿಂದಿನಿಂದ ಬಂದು, ಅವಳ ಬರಿ ಹೆಗಲ ಮೇಲೆ ತನ್ನ ಮುಖವನ್ನಿಟ್ಟು ಮೆಲ್ಲಗೆ ಉಸಿರು ಬಿಟ್ಟನು. ರಾಧಿಕಾ, ಇವತ್ತು ಈ ಹಸಿ ಮೈಯಲ್ಲಿ ನೀನು ಕುದಿಯುವ ಹಾಲಿನ ಕೆನೆಯಂತೆ ಕಾಣ್ತಿದ್ದೀಯಾ? ಬೆಳಿಗ್ಗೆಯಿಂದ ನನ್ನ ಕಂಟ್ರೋಲ್ ತಪ್ಪುತ್ತಿದೆ, ಈಗ ನಿನ್ನ ಈ ಹಸಿ ರೂಪ ನೋಡಿದ ಮೇಲೆ ಈ ಸೂರ್ಯನಿಗೆ ಯಾವ ಬ್ರೇಕ್ ಹಾಕೋದು ಅಂತ ಗೊತ್ತಾಗ್ತಿಲ್ಲ, ಎಂದು ಅವಳ ಕಿವಿಯ ಹತ್ತಿರ ಪಿಸುಗುಟ್ಟಿದನು. ಅವನ ಬಿಸಿ ಉಸಿರು ಅವಳ ಕುತ್ತಿಗೆಗೆ ತಗುಲಿದಾಗ ರಾಧಿಕಾಳ ಇಡೀ ದೇಹದಲ್ಲಿ ಮಿಂಚು ಸಂಚರಿಸಿದಂತಾಯಿತು. ಅವಳು ಕನ್ನಡಿಯಲ್ಲೇ ಅವನ ಕಣ್ಣಲ್ಲಿ ಕಣ್ಣಿಟ್ಟು ಮುಗುಳ್ನಗುತ್ತಾ, ಸೂರ್ಯಣ್ಣ, ಗೋಡೆಗೆ ಸುಣ್ಣ ಹಚ್ಚಿದ ಮೇಲೆ ಅದು ಒಣಗೋವರೆಗೂ ಕಾಯಬೇಕು ಅಲ್ವಾ? ನೀನು ಆಗಲೇ ಗೋಡೆಗೆ ಅಂಟಿಕೊಳ್ಳೋಕೆ ಬಂದ್ರೆ ಹೇಗೆ? ಈ ಹಸಿ ಗೋಡೆಯ ಮೇಲೆ ಕೈ ಹಾಕಿದ್ರೆ ನಿನ್ನ ಬಟ್ಟೆ ಕೂಡ ಹಸಿಯಾಗುತ್ತೆ, ಎಂದು ತುಂಟತನದಿಂದ ಅವನ ಎದೆಯನ್ನು ತನ್ನ ಮೃದುವಾದ ಕೈಗಳಿಂದ ತಳ್ಳಿದಳು. ಸೂರ್ಯ ಅವಳನ್ನು ಬಿಡದೆ, ಅವಳ ಸೊಂಟಕ್ಕೆ ಕೈ ಹಾಕಿ ಬಿಗಿಯಾಗಿ ಅಪ್ಪಿಕೊಂಡು ಕೋಣೆಯ ಗೋಡೆಗೆ ಒರಗಿಸಿ ನಿಲ್ಲಿಸಿದನು. ಸೂರ್ಯನ ಕಣ್ಣಲ್ಲಿ ಕಾಮ ಮತ್ತು ಪ್ರೇಮದ ಬೆಂಕಿ ಏಕಕಾಲಕ್ಕೆ ಉರಿಯುತ್ತಿತ್ತು. ಗೋಡೆ ಹಸಿಯಾಗಿದ್ದಾಗಲೇ ಪೈಂಟ್ ಹಚ್ಚಿದ್ರೆ ಅಲ್ವಾ ಚೆನ್ನಾಗಿ ಕುಳಿತುಕೊಳ್ಳೋದು? ನೋಡು ರಾಧಿಕಾ, ನಿನ್ನ ಈ ಹಸಿ ಮೈಯಿಂದ ಬರ್ತಿರೋ ಆ ಸೋಪಿನ ಪರಿಮಳ ನನ್ನನ್ನ ಹುಚ್ಚು ಹಿಡಿಸ್ತಿದೆ. ಇವತ್ತು ನಿನಗೆ ಬಟ್ಟೆ ಹಾಕಿಕೊಳ್ಳೋಕೆ ನಾನು ಬಿಡಲ್ಲ ಅನ್ಸುತ್ತೆ. ಈ ಹಸಿ ಗೋಡೆಯ ಪಕ್ಕದಲ್ಲೇ ನಮ್ಮ ಪ್ರೇಮದ ಬಣ್ಣಗಳು ಮೇಳೈಸಬೇಕು, ಎಂದು ಅವಳ ಗಲ್ಲವನ್ನು ಸವರುತ್ತಾ ಹೇಳಿದನು. ರಾಧಿಕಾ ಅವನ ಈ ಸಾಮೀಪ್ಯಕ್ಕೆ ಪೂರ್ತಿಯಾಗಿ ಕರಗಿ ಹೋಗಿದ್ದಳು. ಅವಳು ಸೂರ್ಯನ ಶರ್ಟ್ ಕಾಲರ್ ಹಿಡಿದು ತನ್ನ ಹತ್ತಿರಕ್ಕೆ ಎಳೆದುಕೊಂಡು, ಅವಳ ಕಣ್ಣುಗಳಲ್ಲಿನ ನಾಚಿಕೆಯನ್ನು ಮರೆಮಾಚಿ, ನಿನ್ನ ಈ ಪವರ್ಫುಲ್ ಹ್ಯಾಂಡಲಿಂಗ್ಗೆ ನಾನು ಯಾವಾಗಲೂ ಸೋಲುತ್ತೇನೆ ಸೂರ್ಯಣ್ಣ. ಆದ್ರೆ ಈ ಹಸಿ ಗೋಡೆ ಮೇಲೆ ನಿನ್ನ ಅಸಲಿ ಆಟ ತೋರಿಸೋಕೆ ನೀನು ರೆಡಿನಾ? ನನ್ನ ಈ ಹಸಿ ಮೈಯ ಪ್ರತಿ ಹನಿಯೂ ನಿನ್ನ ಪವರ್ ಕೇಳುತ್ತಿದೆ. ನೀನು ಇಷ್ಟು ಹತ್ತಿರ ಬಂದ ಮೇಲೆ ನಾನು ಹೇಗೆ ತಾನೇ ದೂರ ಹೋಗಲಿ? ಎಂದು ಅವನ ಕುತ್ತಿಗೆಯನ್ನು ಅಪ್ಪಿಕೊಂಡಳು. ಸೂರ್ಯ ಅವಳ ಕುತ್ತಿಗೆಯ ಹತ್ತಿರ ತನ್ನ ತುಟಿಗಳನ್ನು ಒತ್ತಿ, ರೆಡಿ ಅಂದ್ರೆ ಏನು ರಾಧಿಕಾ? ನನ್ನ ಮಿಷನ್ ಈಗಲೇ ಫುಲ್ ಕೆಪಾಸಿಟಿಯಲ್ಲಿ ಓಡ್ತಿದೆ. ಇವತ್ತು ಯಾವ ಮಳೆ ಬಂದರೂ ಈ ಬೆಂಕಿಯಾರಲ್ಲ. ಈ ಹಸಿ ಮೈಯ ಪ್ರತಿ ಇಂಚನ್ನೂ ನಾನು ಇವತ್ತು ಪೂರ್ತಿಯಾಗಿ ಆಕ್ರಮಿಸಿಕೊಳ್ಳುತ್ತೇನೆ, ಎಂದು ಅವಳನ್ನು ತನ್ನ ಬಲಿಷ್ಠ ತೋಳುಗಳಲ್ಲಿ ಬಂಧಿಸಿದನು. ರಾಧಿಕಾಳ ಉಸಿರಾಟವು ಸೂರ್ಯನ ಉಸಿರಾಟದೊಂದಿಗೆ ಬೆರೆತು ಹೋಯಿತು. ಹೊರಗಡೆ ಹಕ್ಕಿಗಳ ಚಿಲಿಪಿಲಿ ಸದ್ದು ಕೇಳುತ್ತಿದ್ದರು, ಈ ಕೋಣೆಯ ಒಳಗಡೆ ಸೂರ್ಯ ಮತ್ತು ರಾಧಿಕಾಳ ನಡುವಿನ ಪ್ರೇಮದ ಸದ್ದು ಮಾತ್ರ ಅತಿ ಹೆಚ್ಚಾಗಿತ್ತು. ಸೂರ್ಯ ಅವಳನ್ನು ಮೆಲ್ಲಗೆ ಎತ್ತಿಕೊಂಡು ಮಂಚದ ಕಡೆಗೆ ಹೆಜ್ಜೆ ಹಾಕಿದನು. ಅವರ ನಡುವಿನ ಪ್ರೇಮದ ಉಷ್ಣತೆ ಆ ಚಳಿಯ ಮುಂಜಾನೆಯನ್ನು ಬೆಚ್ಚಗಾಗಿಸಿತ್ತು.